ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4 ವಿಧದ ಬಜ್ಜಿಗಳನ್ನ ಮಾಡೋದನ್ನು ತೋರಿಸ್ತಿದ್ದೀನಿ. ಒಂದೇ ಹಿಟ್ಟಿನಲ್ಲಿ 4 ಬಜ್ಜಿಗಳನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದೇ ಹಿಟ್ಟಿನಲ್ಲಿ ನೀವು ಮೊಟ್ಟೆ ಬೋಂಡನೂ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಕಡೆ ಒಂದು ಅಗಲವಾದ ಪಾತ್ರೆಗೆ ಅಂದರೆ ಬೌಲ್ಗೆ ನಾನಿಲ್ಲಿ 2 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಆನಂತರ ಒಂದು ಅರ್ಧ ಬೌಲಷ್ಟು ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಸೋಡಾ ಏನು ಬಳಸ್ತಿಲ್ಲ, ಹಾಗೇ ಮಾಡ್ಕೊಳ್ತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡೆ. ಆನಂತರ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ 1-2 ಸ್ಪೂನಷ್ಟು ನಾನಿಲ್ಲಿ ಅಜ್ವೈನ್ ಅಥವಾ ಓಂ ಕಾಳನ್ನ ತಗೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಹಿಟ್ಟಿಗೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಈ ಹಿಟ್ಟಿನಲ್ಲೇ ಮೊಟ್ಟೆ ಬೋಂಡನೂ ಮಾಡ್ಕೊಳ್ಳಿ. ಆದರೆ ಮೊಟ್ಟೆ ಬೋಂಡ ಫುಲ್ಲು ಬೇಯೋವರೆಗೂ ಬಿಡಬಾರ್ದು. ಅರ್ಧ ಮುಕ್ಕಾಲು ಭಾಗ ಬೆಂದಾಗಲೇ ತೆಗೆದುಬಿಡಬೇಕು, ಇಲ್ಲಾಂದರೆ ಅದು ಸಿಡಿಯುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಒಂದು ಅರ್ಧ ಬಾಳೆಕಾಯಿನ ತೊಗೊಂಡಿದ್ದೆ. ಅದನ್ನು ಉದ್ದಕ್ಕೆ ಸ್ಲೈಸರಲ್ಲಿ ಈ ರೀತಿ ಸ್ಲೈಸ್ಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗಿದೆ ಇದು. ನಿಮ್ಗೆ ಬೇಕಂದರೆ ಕೈಯಲ್ಲೇ ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳಿ. ಈ ರೀತಿ ನಾನು ಎಣ್ಣೆಯಲ್ಲಿ ಬಿಟ್ಕೊಳ್ತಿದ್ದೀನಿ. ಇಷ್ಟು ಮಾಡಿದ್ರೆ ಬಾಳೆಕಾಯಿ ಬಜ್ಜಿ ಸುಲಭವಾಗಿ ರೆಡಿಯಾಗುತ್ತೆ ಸ್ನೇಹಿತರೆ. ಈ ರೀತಿ ಎಣ್ಣೆಯಲ್ಲಿ ಕರ್ಕೊಳ್ತಿದ್ದೀನಿ. ನಿಮಗೆ ಸೋಡಾ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸೋಡಾನ ಬಳಸದೆ ಹಾಗೇ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಗರಿಯಾಗಿ ಬರುತ್ತೆ. ಈ ರೀತಿ ಇದು ಹೊಂಬಣ್ಣ ಬರೋವರೆಗೂ, ಇದು ಏನು ಬಬಲ್ಸು ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ಬಜ್ಜಿ ರೆಡಿಯಾಗುತ್ತೆ. ಇಷ್ಟು ಬೆಂದಾಗ ನಾನು ಇದನ್ನು ತಿರುವಾಕೊಳ್ತಾ ಹಾಗೇ ಇದನ್ನು ಎತ್ತಿಟ್ಕೊಳ್ತೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಆನಂತರ ನಾನಿಲ್ಲಿ ಒಂದು ಆಲೂಗೆಡ್ಡೆ ದೊಡ್ಡ ಗಾತ್ರದ್ದು ಅದನ್ನು ಕಟ್ ಮಾಡಿಕೊಂಡು ಅದನ್ನು ನಾವೇ ಬಾಳೆಕಾಯಿನ ಯಾವ ರೀತಿ ಎಣ್ಣೆಗೆ ಹಾಕ್ಕೊಂಡ್ವಿ ಅದೇ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ, ಆಲೂಗೆಡ್ಡೆ ಬಜ್ಜಿನೂ ರೆಡಿ ಆಯಿತು. ಆನಂತರ ನಾನಿಲ್ಲಿ ಒಂದು ಚಿಕ್ಕ ಸೈಜಿಂದು ಹೀರೆಕಾಯಿನ ತಗೊಂಡು ಇದನ್ನು ಸ್ಲೈಸರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಗೇ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಬರೋ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ನಾನು ಎಣ್ಣೆಗೆ ಬಿಟ್ಕೊಂಡಿದ್ದೀನಿ. ಇದನ್ನು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಹೀರೆಕಾಯಿ ಬಜ್ಜಿನೂ ರೆಡಿಯಾಗುತ್ತೆ. ಆನಂತರ ನಾನಿಲ್ಲಿ ಬಜ್ಜಿ ಮೆಣಸಿಕಾಯಿನಿಂದ ಬಜ್ಜಿನ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಹೀರೆಕಾಯಿ ಬಜ್ಜಿ ಸ್ವಲ್ಪ ಬಣ್ಣ ಬರೋವರೆಗೂ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಇವಾಗ ಇದು ರೆಡಿಯಾಗಿದೆ. ಆನಂತರ ನಾನು ಉದ್ದುದ್ದಕ್ಕೆ ಒಂದು ಮೆಣಸಿನ್ಕಾಯಿನ ಬಜ್ಜಿ ಮೆಣಸಿನ್ಕಾಯಿನ 2 ಭಾಗ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಹಚ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಇವಾಗ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿನೂ ರೆಡಿ ಆಯಿತು ಸ್ನೇಹಿತರೆ. ಧನ್ಯವಾದಗಳು.